ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ವರದಿಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾವು ಬೆಳಗ್ಗೆ ಹೇಳ್ತಾ ಇದ್ವಿ ನಿಮಗೆ 3 ರೀತಿಯ ರಿಪೋರ್ಟ್ ರೆಡಿ ಆಗಿದೆ ಅಂತ. ಹೈಕಮಾಂಡ್ಗೆ 3 ವರದಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ದಾರೆ. ನಂಬರ್ 1, ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮದ ಬಗ್ಗೆ ವರದಿ ಹೋಗಿದೆಯಂತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಬಗ್ಗೆ ಕೂಡ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಹಾಗೆ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಕೂಡ ವರದಿ ಹೋಗಿದೆಯಂತೆ. ಅಂದರೆ ನಾವು ಆಕ್ಟ್ ಮಾಡಿದ್ದೀವಿ, ನಾವು ಆಕ್ಷನ್ಗೆ ಇಳಿದಿದ್ದೀವಿ ಮತ್ತು ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇದೆ ಅನ್ನೋದನ್ನೆಲ್ಲ ಹೇಳೋದಕ್ಕೆ ಹೊರಟಿದ್ದಾರಂತೆ. ಸೊ ಬೆಳಗ್ಗೆನೂ ಹೇಳ್ತಾ ಇದ್ವಿ ನಾವು ಏನೇನು ಇರಬಹುದು ರಿಪೋರ್ಟ್ನಲ್ಲಿ ಅಂತ. ಒಂದು, ಈ ಕಾರ್ಯಕ್ರಮವನ್ನು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಸೋದಕ್ಕೆ ಅನಿವಾರ್ಯತೆ ಏನಿತ್ತು, ಪಕ್ಷಕ್ಕೆ ಏನು ಲಾಭ ಆಗ್ತಾ ಇತ್ತು, ಸರ್ಕಾರಕ್ಕೆ ಏನು ಹೆಸರು ಬರ್ತಾ ಇತ್ತು, ಅದೆಲ್ಲ ಮನವರಿಕೆ ಮಾಡಿಕೊಡ್ತಾರಂತೆ. ಸರ್ಕಾರ ಯಾತಕ್ಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದು ಅನ್ನೋ ಮಾಹಿತಿ, ಈ ಒಪ್ಪಿಕೊಂಡಿದ್ದು ಅನ್ನೋ ಮಾಹಿತಿನಲ್ಲಿ ಯಾರು ಹೇಳಿದ್ರಿಂದ ಆಯಿತು ಅಂತ ಇದೆಯಾ ನೋಡ್ಬೇಕು ನಾವು. ನಮಗಂತೂ ಗೊತ್ತಾಗಿಲ್ಲ, ಅದು ಹಾಗೆ ರಹಸ್ಯವಾಗಿ ಉಳಿದೋಗ್ಬಿಟ್ಟಿದೆ. ಆ ಕಾರ್ಯಕ್ರಮವನ್ನು ಸಿದ್ಧತೆ ಹೇಗೆ ಮಾಡ್ಕೊಂಡಿದ್ವಿ, ಹೇಗಾಯಿತು ಕಾರ್ಯಕ್ರಮ, ಯಾವ್ಯಾವ ಹಂತದಲ್ಲಿ ಅನ್ನೋ ಮಾಹಿತಿನೆಲ್ಲ ರಿಪೋರ್ಟ್ನಲ್ಲಿ ಅಡಕ ಮಾಡಿದ್ದಾರಂತೆ. ವಿಧಾನಸೌಧ ಕಾರ್ಯಕ್ರಮದ ತೀರ್ಮಾನ ಸರ್ಕಾರದ್ದೇ, ಎಲ್ಲ ಭಾಗವಹಿಸಿದ್ವಿ ಅಂತ ಕೂಡ ರಿಪೋರ್ಟ್ನಲ್ಲಿ ಹೇಳಿದಾರಂತೆ. ಅಂದರೆ ಸಮಾನ ಭಾಗಿದಾರರು ನಾವೆಲ್ಲರೂ ಅಂತ ಹೇಳಿದಾರಂತೆ. ಅಂತಿಮವಾಗಿ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಏನೂ ಆಗಲಿಲ್ಲ. ಅವ್ರು ಹೇಳಿದ್ರಲ್ಲ, ವಿಧಾನಸೌಧದಲ್ಲಿ ಏನೂ ಆಗಲಿಲ್ಲ, ಚಿನ್ನಸ್ವಾಮಿಯಲ್ಲಾಗಿದ್ದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅದೇ ವಾದವನ್ನು ಮುಂದುವರಿಸಿದ್ದಾರೆ, ಅದೇ ಆರ್ಗ್ಯುಮೆಂಟು. ರಿಪೋರ್ಟ್ ನಂಬರ್ 2, ಚಿನ್ನಸ್ವಾಮಿ ಸ್ಟೇಡಿಯಂ ಸೆಲೆಬ್ರೇಷನ್ ಬಗ್ಗೆ ವಿವರಣೆಯನ್ನು ಕೊಡೋದು. ಅಲ್ಲಿ ಎಷ್ಟೊತ್ತಿಗೆ ಯಾರು ಆರ್ಗನೈಸ್ ಮಾಡಿದ್ರು, ಯಾವ ಕಾರಣಕ್ಕಲ್ಲ ಜನ ಸೇರಿದ್ರು ಅದನ್ನೆಲ್ಲ ಹೇಳ್ತಾರಂತೆ. ಸರ್ಕಾರದ ಅನುಮತಿ ಸಿಕ್ಕಿರಲಿಲ್ಲ ಈ ಕಾರ್ಯಕ್ರಮಕ್ಕೆ, ಆದರೂ ಜನ ಬಂದುಬಿಟ್ರು ಅಂತ ಹೇಳ್ತಿರೋದು. ಇವ್ರು ಹೇಳ್ತಿರೋ ದಾಟಿ ಹೆಂಗಿದೆ ಅಂದರೆ, ಜನರದ್ದೇ ತಪ್ಪು ಸರ್ಕಾರದಲ್ಲ, RCB ತಪ್ಪು ಸರ್ಕಾರದಲ್ಲ, DNA ತಪ್ಪು ಸರ್ಕಾರದಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. DCM ಅವರಿಗೆ ಆಹ್ವಾನ ಇತ್ತು, ಹೀಗಾಗಿ ಅವ್ರು ಹೋಗಿದ್ರು, ನಾನು ಹೋಗಿಲ್ಲ, ನಂದೇನೂ ತಪ್ಪಿಲ್ಲ, ನಾನವನಲ್ಲ ಅಂತ CM 2ನೇ ರಿಪೋರ್ಟ್ನಲ್ಲಿ ಹೇಳೋದಕ್ಕೆ ಹೊರಟಿದ್ದಾರಂತೆ. ಪಾಸ್ ಗೊಂದಲ, ಕಾರ್ಯಕ್ರಮಕ್ಕೆ ಗೊಂದಲಕ್ಕೆ RCB ಮತ್ತು KSA ಮಾತ್ರ ಫುಲ್ ತಪ್ಪು ನಮ್ದಲ್ಲ ಅಂತ ಹೇಳ್ತಾರಂತೆ. ಭದ್ರತೆಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ ಅನ್ನೋ ವಿವರಣೆಯನ್ನು ಕೂಡ ಕೊಡ್ತಾರಂತೆ. ಟೈಮ್ ಕೊಡಲಿಲ್ಲ ನಾವು ಅನ್ನೋದು ಹೇಳಲ್ವಂತೆ, ಬಟ್ ಪೊಲೀಸರು ಕೆಲಸ ಮಾಡಲಿಲ್ಲ ಅಂತ. ಕಾಲ್ತುಳಿತದ ಪ್ರಕರಣದ ಮಾಹಿತಿ ನನಗೆ ತಲುಪಿದ ಲೇಟು, ನನಗೆ ಇನ್ಫಾರ್ಮೇಷನ್ 2.5 ಗಂಟೆ ಆದರೂ ಯಾರೂ ಕೊಟ್ಟಿರಲಿಲ್ಲ, ನನಗೆ ಇನ್ಫಾರ್ಮೇಷನ್ ತಲುಪಿಸಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರಂತೆ. ರಿಪೋರ್ಟ್ ನಂಬರ್ 3, ಪೊಲೀಸರ ಅನುಮತಿ ನಿರಾಕರಿಸಿದ್ರು, ಭದ್ರತಾ ಲೋಪ ಆಗಿದೆ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ, ಸಚಿವರನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ, ನಮ್ದೆಲ್ಲ ತಪ್ಪಿಲ್ಲ ಅಂತ ರಿಪೋರ್ಟ್ ನಂಬರ್ 3ನಲ್ಲೂ ಕೂಡ ಹೇಳ್ತಾರಂತೆ. ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರನ್ನು ಬಿಡುಗಡೆ ಮಾಡಿದ್ದೀನಿ, ಅವ್ರ ಪಾತ್ರ ಎಸ್ಟಾಬ್ಲಿಷ್ ಆಗ್ತಾ ಇದ್ದ ಹಾಗೆ ಅವ್ರನ್ನ ಮನೆ ಕಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಂತೆ. ಇದು ಅವ್ರ ಹತ್ರ ಸಮರ್ಥನೆಗಿರುವಂತಹ ಮಾಹಿತಿ. IAS ಅಧಿಕಾರಿಗಳ ಕ್ರಮದ ಬಗ್ಗೆ ಕೂಡ ಆಲೋಚನೆ ಮಾಡಿದ್ದೀವಿ ಅಂತ. ಇದು ಮೊನ್ನೆ ತನಕ ಕ್ಲೀನ್ ಚಿಟ್ ಕೊಟ್ಟರು, ಸತ್ಯವತಿ ಏನು ತಪ್ಪು, ಏನು ಮಾಡಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತಿದ್ರು, ಅಲ್ಲೇನೋ ಆಲೋಚನೆ ಮಾಡಿದ್ದೀವಿ ಅಂತ ರಿಪೋರ್ಟ್ನಲ್ಲಿ ಬರಿತಾ ಇದ್ದಾರಂತೆ.